ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ ನಾಯಕರಿಗೆ ಯಾವ ರೀತಿಯಾದಂತಹ ನೈತಿಕತೆ ಇದೆ ನನ್ನ ರಾಜೀನಾಮೆ ಕೇಳೋಕೆ? ನೈತಿಕತೆ ಅವ್ರಿಗೇನಾದ್ರೂ ಇದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಅವರಿಗೆ ನೈತಿಕತೆ ಇಲ್ಲ. ಮತ್ತೆ ಯಾರನ್ನ ಪ್ರಶ್ನೆ ಮಾಡ್ತೀರಿ ನೀವು? ಕೋರ್ಟ್ಗಳ ಬಗ್ಗೆ ನಿಮಗೆ ಗೌರವ ಇದೆಯಾ ಅಥವಾ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದೆಯಾ? ತನಿಖೆ ಎದುರಿಸ್ತೀನಿ, ಸಹಕರಿಸ್ತೀನಿ, ಅದರ ರಾಜೀನಾಮೆ ಕೊಡಲ್ಲ ಅಂತ. ಸಹಕಾರ ಅಂದ್ರೆ ಏನು? ಅವರು ನಿಮ್ಮ ಫೇರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮಾತನ್ನು ನೀವೇ ಹೇಳಿದ್ದೀರಿ ಯಡಿಯೂರಪ್ಪನವ್ರ ಕೇಸಲ್ಲಿ. ಈಗ ಅದನ್ನು ನೀವೇ ಪಾಲಿಸಿ. ಇಲ್ಲ ಅಂತಂದ್ರೆ ನೀವು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಗ್ಯಾರಂಟಿ ಆಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಆದರೆ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಬಿಜೆಪಿ ನಾಯಕರಿಗೆ ಯಾವ ರೀತಿಯಾದಂತಹ ನೈತಿಕತೆ ಇದೆ ನನ್ನ ರಾಜೀನಾಮೆ ಕೇಳೋಕೆ ಅಂತ. ನೋಡಿ, ಬೇರೆಯವರ ನೈತಿಕತೆ ಬೇರೆ ಇರಲಿ, ಸಿದ್ದರಾಮಯ್ಯನವರ ನೈತಿಕತೆಯನ್ನು ಅವರು ಮೊದಲು ಪ್ರದರ್ಶನ ಮಾಡಲಿ. ಎರಡೂ ಕೋರ್ಟ್ಗಳಲ್ಲಿ ಅವರ ವಿರುದ್ಧವಾಗಿ ಬಂದಿದೆ. ಬಂದ ಮೇಲೆ ನೈತಿಕತೆ ಅವ್ರಿಗೇನಾದರೂ ಇದ್ದರೆ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಅವರಿಗೆ ನೈತಿಕತೆ ಇಲ್ಲ. ಮತ್ತೆ ಯಾರನ್ನು ಪ್ರಶ್ನೆ ಮಾಡ್ತೀರಿ ನೀವು? ಕೋರ್ಟ್ಗಳ ಬಗ್ಗೆ ನಿಮಗೆ ಗೌರವ ಇದೆಯಾ ಅಥವಾ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದೆಯಾ? ಮಾತೆತ್ತಿದರೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಉದ್ದುಟ್ಟತನ ಮಾಡ್ತಾ ಇದ್ದೀರಿ. ಜನ ನಿಮ್ಮ ಗರ್ವಭಂಗ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ತಿಳ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಪಕ್ಷ ಪೂರ್ತಿ ಸಂಪೂರ್ಣ ನನ್ನ ಜೊತೆಯಲ್ಲಿದೆ ಅಂದರೆ ನಿಮ್ಮ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷ ಕುಮ್ಮಕ್ಕ, ಹೈಕಮಾಂಡು ಭ್ರಷ್ಟಾಚಾರದ ಪರನ? ಇದು ಪ್ರಶ್ನೆ ಬರುತ್ತೆ. ಇವತ್ತು ಚರ್ಚೆ ಕೇವಲ ರಾಜ್ಯದಲ್ಲಿ ನಡೀತಾ ಇತ್ತು, ರಾಷ್ಟ್ರ ಮಟ್ಟದಲ್ಲಿ ಈಗ ಈ ಭ್ರಷ್ಟಾಚಾರದ ಚರ್ಚೆ ನಡೀತಾ ಇದೆ. ಈ ಕರ್ನಾಟಕದ ಗೌರವವನ್ನು ರಾಷ್ಟ್ರ ಮಟ್ಟದಲ್ಲಿ ಕಳಿಬೇಡಿ, ರಾಜೀನಾಮೆ ಕೊಡಿ. ಸರ್, ಅಂದ್ರೆ ತನಿಖೆ ಎದುರಿಸ್ತೀನಿ, ಸಹಕರಿಸ್ತೀನಿ, ಅದರ ರಾಜೀನಾಮೆ ಕೊಡಲ್ಲ ಅಂತ. ಸಹಕಾರ ಅಂದ್ರೆ ಏನು? ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರೋದೇ ಅದಕ್ಕೆ ಸಹಕಾರ ಅಲ್ಲ. ಅವರು ನಿಮ್ಮ ಫೇರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮಾತನ್ನು ನೀವೇ ಹೇಳಿದ್ದೀರಿ ಯಡಿಯೂರಪ್ಪನವ್ರ ಕೇಸಲ್ಲಿ. ಈಗ ಅದನ್ನು ನೀವೇ ಪಾಲಿಸಿ. ಇಲ್ಲ ಅಂತಂದರೆ ನೀವು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಗ್ಯಾರಂಟಿ ಆಗುತ್ತೆ. ಸರ್, ಈಗ ಪಾದಯಾತ್ರೆ ಮಾಡಿದ್ರಿ, ಹಲವಾರು ಪ್ರತಿಭಟನೆ ಕೂಡ ಮಾಡಿದ್ರಿ, ಈಗಲೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು. ಈ ಉದ್ದಟತನಕ್ಕೆ ಯಾರು ನಾವು ಜಗ್ಗಲ್ಲ ಬಗ್ಗೋದಿಲ್ಲ. ಕೋರ್ಟ್ಗಳನ್ನು ನೀವು ಕಡೆಗಣಿಸಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ, ನೀವು ರಾಜಕೀಯ ಉದ್ದೇಶ ಅಂದರೆ ನೀವು ನಮ್ಮನ್ನು ಹೇಳ್ಬೋದು, ಆದರೆ ಕೋರ್ಟ್ಗಳಿಗೆ ಈ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ಹಂಗೇನಾದರಾದರೆ ತಕ್ಷಣ ನಿಮ್ಮನ್ನು ಇಳಿಸೋದಲ್ಲ, ನಿಮ್ಮನ್ನು ಇದು ಏನೋ ಅರೆಸ್ಟೇ ಮಾಡಬೇಕಾಗತ್ತೆ. ಆಮೇಲೆ ಆ ರೀತಿಯ ಒಂದು ಪ್ರತಿಭಟನೆಗೆ ನಾವು ಮುಂದಾಗಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.